ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮನೆಯಲ್ಲಿ ಏನೋ ಒಂದು ರೀತಿಯ ಸಮಾಧಾನಕರವಾದಂತಹ ವಾತಾವರಣ. ಮನೆಯಲ್ಲಿ ಸಮಾಧಾನ ಸಿಕ್ತು ಅನ್ನೋದಾದರೆ ಬೇರೆಲ್ಲ ಕೆಲಸಗಳಿಗೆ ಏನೋ ಒಂದು ರೀತಿಯ ಉತ್ಸಾಹ ಬರುತ್ತೆ, ಒಂದು ರೀತಿಯ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು ಎಲ್ಲ ಕಡೆಗಳಲ್ಲೂ ಕಾಣಬಹುದಾದಂಥದ್ದು. ಆತ್ಮವಿಶ್ವಾಸ ಚೆನ್ನಾಗಿದ್ದರೆ ನಾವು ಮಾಡ್ತಕ್ಕಂತಹ ಕೆಲಸಗಳು, ನಾವು ಮಾಡ್ತಕ್ಕಂತಹ ಸಂಕಲ್ಪಗಳು ಎಲ್ಲವೂ ಕೂಡ ಉತ್ತಮವಾದಂತಹ ಫಲವನ್ನು ನೀಡುತ್ತೆ ಅನ್ನುವಂಥದ್ದು. ಯಾವಾಗ ನಾವು ಮಾಡುವಂತಹ ಕೆಲಸವನ್ನು ಸರಿಯಾದ ಗುಣಮಟ್ಟದಲ್ಲಿ ನಾವು ಪೂರೈಸ್ತೀವಿ ಅಂತಕ್ಕಂತಹ ದೃಢವಾದ ಆತ್ಮವಿಶ್ವಾಸ ಇರುತ್ತೆ, ಆಗ ನಾವು ಒಂದಷ್ಟು ಜಯವನ್ನು ಸಾಧನೆ ಮಾಡಿದ ಹಾಗೆ ಆಗತ್ತೆ ಎನ್ನುವಂಥದ್ದು. ಮುಂದಿನ ಯೋಚನೆಗಳ ಫಲ, ಯಶಸ್ಸಿನ ಗುಟ್ಟು ಇವೆಲ್ಲವನ್ನು ತಿಳಿತಕ್ಕಂಥದ್ದು. ಯಾವುದೋ ಒಂದು ಯೋಚನೆ ಮಾಡಿದಾಗ ಭವಿಷ್ಯದಲ್ಲಿ ಅದರಿಂದ ಆಗತಕ್ಕಂತಹ ಪರಿಣಾಮಗಳೇನು, ಒಳಿತೇನು, ಕೆಡಕೇನು, ಅದರಿಂದ ಆಗ್ತಕ್ಕಂತಹ ಲಾಭ ನಷ್ಟಗಳೇನು, ಯಾವ ರೀತಿಯಲ್ಲಿ ನಾನು ನನ್ನನ್ನು ಆ ವಿಷಯದಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಇವೆಲ್ಲವನ್ನು ತಿಳಿಸುವಂತಹ ದಿವಸವಾಗುತ್ತೆ. ಅಂದುಕೊಂಡಂತಹ ಕೆಲಸವನ್ನು ಇನ್ನಷ್ಟು ಮತ್ತಷ್ಟು ಮೇಲ್ದರ್ಜೆಗೆ ಏರಿಸುವಂತಹ ಆಲೋಚನೆಗಳು ಬರುತ್ತೆ. ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸದ ಗುಣಮಟ್ಟ ಇಷ್ಟು ಸಾಲದು, ಇನ್ನಷ್ಟು ಚೆನ್ನಾಗಿ ಅದನ್ನು ಮಾಡಬೇಕು ಅಂತಕ್ಕಂತಹ ಒಂದು ಶ್ರದ್ಧೆ, ಆ ಕೆಲಸದ ಬಗ್ಗೆ ಒಂದಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂತಹ ಮನಸ್ಸು ಬರುತ್ತೆ. ಅದರ ವಿಚಾರವಾಗಿ ಒಂದಷ್ಟು ಹುಡುಕತಕ್ಕಂತಹ ಕೆಲಸಗಳಾಗತ್ತೆ. ಇವೆಲ್ಲವನ್ನು ಧನಾತ್ಮಕವಾಗಿ ನೋಡಬಹುದು ಅಂತ ಅರ್ಥ. ಸ್ನೇಹಿತರ ಮನೆಯಲ್ಲಿ ಯಾವುದೋ ಮಂಗಳ ಕಾರ್ಯದ ವಿಚಾರಕ್ಕೆ ನೀವು ಕೂಡ ಭಾಗಿಗಳಾಗ್ಬೋದು, ಆ ವಿಷಯವನ್ನು ಚರ್ಚೆ ಮಾಡ್ಬೋದು. ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಹಾಯ ಸಹಕಾರ ಅಲ್ಲಿ ಮುಖ್ಯವೇ ಆಗತ್ತೆ ಎನ್ನುವ ಹಾಗಿರುತ್ತೆ. ಆಕಸ್ಮಿಕವಾಗಿ ವಾಹನಕ್ಕೆ ಹಾನಿಯಾಗ್ತಕ್ಕಂತಹ ಸಂದರ್ಭಗಳೂ ಇರುತ್ತೆ. ಅಂತಹ ಸೂಕ್ಷ್ಮಗಳನ್ನು ಅರಿತು ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಬಹಳ ಮುಂಜಾಗ್ರತೆಯನ್ನು ಕೈಗೊಳ್ಳತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಾಣತಕ್ಕಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಆರಾಧನೆ ಮಾಡಿ, ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಮನಸ್ಸಿಗೆ ಯಾವುದು ಸಂತೋಷವೋ ಹಾಗೆ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಇದು ನಿಮಗೆ ಖುಷಿಯನ್ನು ಕೊಡುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ನಿಮಗೆ ಒದಗಿ ಬರಬಹುದು ಅಂತಕ್ಕಂಥದ್ದು. ಈ ದಿವಸ ಚೆನ್ನಾಗಿದೆ, ಯಾವ ಕೆಲಸವನ್ನೂ ಮಾಡಿದರೂ ಕೂಡ ನನಗೆ ಕೈ ಹಿಡಿಯುತ್ತೆ ಅಂತಕ್ಕಂತಹ ಒಳ್ಳೆಯ ಭಾವನೆಯಲ್ಲಿ ಕೆಲಸವನ್ನು ಆರಂಭ ಮಾಡಿ, ಆ ಒಂದು ಆತ್ಮವಿಶ್ವಾಸ, ದೃಢವಾದಂತಹ ನಂಬಿಕೆ ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು. ಅದರಿಂದ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಯಾವಾಗ ನಾವು ಈ ಕೆಲಸವನ್ನು ಮಾಡಿ ಪೂರೈಸ್ತೀವಿ ಅಂತಕ್ಕಂತಹ ನಂಬಿಕೆ, ಮನಸ್ಥಿತಿ ನಮ್ಮದಾಗಿರುತ್ತೆ, ಆಗ ನಮಗೆ ಎಲ್ಲವೂ ಕೂಡ ಒಳಿತಾಗಿ ಕಾಣ್ತಾ ಹೋಗುತ್ತೆ ಎನ್ನುವಂಥದ್ದು. ಸಣ್ಣ ಪುಟ್ಟ ಕಿರಿಕಿರಿಗಳು ಯಾವುದೋ ಕೆಲಸದಲ್ಲಿ ಕಾಣಬಹುದು. ಯಾವ ಕೆಲಸವೂ ಕೂಡ ಆ ರೀತಿ ಕಿರಿಕಿರಿ ಇಲ್ಲದೆ ಬಹಳ ಸರಳ ಸುಲಭವಾಗಿ ಆಗ್ತಕ್ಕಂಥದ್ದು ಇರುವುದಿಲ್ಲ. ಆದರೆ ಕೆಲವನ್ನು ನಾವು ಬಹಳ ಗಾಂಭೀರ್ಯವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಮತ್ತೆ ಕೆಲವನ್ನು ದಾಟಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಾದಂಥದ್ದಿರುತ್ತೆ. ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಿಮಗೆ ಯಾವುದೂ ಕೂಡ ಅಡ್ಡಿ ಅಂತ ಹೇಳಿ ಅನಿಸದೇ ಇರುವಂಥದ್ದು. ನಿಮ್ಮ ಮನಸ್ಸು ಹತೋಟಿಯಲ್ಲಿರಲಿ. ಯಾವಾಗ ನಾವು ಅಂದುಕೊಂಡಂತಹದ್ದು ಆಗ್ತಾ ಹೋಗುತ್ತೆ, ಆಗ ಮನಸ್ಸು ನಮ್ಮ ಹಿಡಿತವನ್ನು ಕಳ್ಕೊಳ್ತಕ್ಕಂಥದ್ದು. ಬೇರೆ ಬೇರೆ ಆಲೋಚನೆಗಳು, ನಮ್ಮ ಶಕ್ತಿಗೂ ಮೀರಿದಂತಹ ಕೆಲವು ಚಿಂತನೆಗಳು ಅಲ್ಲಿ ಬರೋದಕ್ಕೆ ಅವಕಾಶವಾಗತ್ತೆ. ಅಸಂಬದ್ಧವಾದಂತಹ ಚಟುವಟಿಕೆಗಳ ಕಡೆ ಮನಸ್ಸು ಹೋಗಬಹುದು. ಯಾವುದು ನಮ್ಮ ಕರ್ತವ್ಯ ಅಲ್ವೋ, ಯಾವುದು ನಮಗೆ ಅಗತ್ಯ ಇಲ್ವೋ, ಅಥವಾ ಯಾವುದನ್ನು ನಾವು ಮಾಡಬಾರ್ದೋ, ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ವಿಷಯಗಳಿಗೆ ಮನಸ್ಸು ಹೋಗುತ್ತೆ. ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು. ಹಣ ಗಳಿಸಬೇಕು ಅಂತಕ್ಕಂತಹ ಭಾವನೆಯಿಂದ, ಅದೇ ದೊಡ್ಡದಾದಂತಹ ಉದ್ದೇಶದಿಂದ ತಪ್ಪು ದಾರಿಯನ್ನು ಹಿಡಿಬಾರ್ದು, ವಾಮಮಾರ್ಗವನ್ನು ಅನುಸರಿಸಬಾರ್ದು. ಪ್ರಾಮಾಣಿಕವಾಗಿ
ನ್ಯಾಯಸಮ್ಮತವಾಗಿ, ಧರ್ಮಸಮ್ಮತವಾಗಿ, ಲೋಕಸಮ್ಮತವಾಗಿ ಯಾವುದು ನಮಗೆ ಸೇರಬೇಕೋ ಅದಕ್ಕೆ ಮಾತ್ರ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ, ವಾಹನದಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿವೆ. ಏನೋ ಆಗೇ ಬಿಡುತ್ತೆ ಅಂತಕ್ಕಂತಹ ಹೆದರಿಕೆ, ಭಯ, ಆತಂಕಗಳು ಬೇಡ. ಆದರೆ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದು. ಹಣಕಾಸಿನ ವಿಚಾರ ಬಂತು ಅಂತಂದರೆ ಈ ದಿವಸ ಸ್ವಲ್ಪ ಪರವಾಗಿಲ್ಲಪ್ಪ ಅನ್ನುವಂತಹ ಸಮಾಧಾನ, ಅನ್ನುವಂತಹ ತೃಪ್ತಿ ನಿಮಗೇ ಆಗ್ತಕ್ಕಂಥದ್ದು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದಷ್ಟು ಏನು ಅಗತ್ಯ ಇದೆ ಅದನ್ನು ಪೂರೈಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಮಕ್ಕಳಿಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳೋ ಅಥವಾ ಇನ್ನೇನೋ ಒಂದು ಸಾಮಗ್ರಿಗಳ ವ್ಯವಸ್ಥೆಯೋ, ಅವರಿಗೆ ಸರಿಯಾದಂತಹ ನೆಲೆಯೋ ಬೇಕಾಗಿರುವಂಥದ್ದು, ಇಲ್ಲ ಆ ವಯಸ್ಸಿಗನುಗುಣವಾಗಿ ವಾಹನವೋ ಇನ್ನೇನೋ ಅನುಕೂಲತೆಗಳು ಬೇಕಾಗಿರುತ್ತೆ. ಅವರ ಅಪೇಕ್ಷೆ ತುಂಬ ದಿವಸದಿಂದ ಇರುತ್ತೆ. ಅದನ್ನು ಪೂರೈಸ್ತಕ್ಕಂತಹ ಕೆಲಸವನ್ನು ಮಾಡಿದರೆ ಮಕ್ಕಳಿಗೂ ಸಂತೋಷ, ನಿಮಗೂ ನಿಮ್ಮ ಕರ್ತವ್ಯದ ಒಂದು ತೃಪ್ತ ಭಾವ ಸಿಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡಬೇಕಾದಂಥದ್ದು. ಯಾವಾಗ ನಾವು ಮಾಡಬೇಕಾದಂತಹ ಕೆಲಸದ ಬಗ್ಗೆ ಮೊದಲು ನಮಗೆ ಗೌರವ ಇಟ್ಟುಕೊಂಡು ನಾವು ಆ ಕೆಲಸಕ್ಕೆ ಮುಂದಾಗ್ತೀವೋ ಆಗ ಎಲ್ಲರೂ ಕೂಡ ಅದನ್ನು ಗೌರವಿಸುವ ಹಾಗೆ ಆಗುತ್ತೆ. ನಮಗೇ ಗೌರವ ಇಲ್ಲ, ಆ ಕೆಲಸದ ಬಗ್ಗೆ ನಮಗೇ ಆಸ್ಥೆ ಇಲ್ಲ ಅಂತಂದರೆ ಬೇರೆಯವರಿಂದ ಏನು ತಾನೇ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನು ಯೋಚಿಸಬೇಕು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಆದರೆ ಮನಸ್ಸನ್ನು ಅಥವಾ ನಿಮ್ಮ ಆಲೋಚನೆಗಳನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದರಿಂದ ನಷ್ಟವನ್ನು, ಕಷ್ಟವನ್ನು ಅಥವಾ ನೀವು ಅವಮಾನವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾಗಿ ಲಾಭ ಇರತಕ್ಕಂತಹ ದಿವಸ. ಆದರೆ ಮತ್ತೆ ಮತ್ತೆ ಜ್ಞಾಪಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿರಬೇಕು. ಅಪ್ರಾಮಾಣಿಕವಾದಂತಹ ಯಾವ ಲಾಭ ಇದೆ ಅದು ತತ್ಕಾಲ ಅಷ್ಟೇ. ತಾತ್ಕಾಲಿಕವಾಗಿ ನಿಮಗೆ ಸುಖವನ್ನು, ಸಂತೋಷವನ್ನು, ಖುಷಿಯನ್ನು ಕೊಡಬಹುದು. ಆದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಘಾಸಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಸ್ನೇಹಿತರ ಭೇಟಿ, ಮೋಜು ಮಸ್ತಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಆಗಲಿ, ನಿಮಗೆ ಅದರಿಂದ ಮನೋರಂಜನೆ ಸಿಕ್ಕುತ್ತೆ ಅಂತಾದರೆ ಒಳ್ಳೆಯದು. ಆದರೆ ವಿವೇಕಶೂನ್ಯವಾಗಿ ಯಾವ ಕೆಲಸವನ್ನು ಮಾಡಬಾರದು ಅಂತಕ್ಕಂತಹ ಸಾತ್ವಿಕವಾದ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗುತ್ತೆ. ಅವರ ಜೊತೆಯ ಒಡನಾಟ, ಪರಿಚಯ ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅವರಿಂದ ಏನಾದರೂ ಒಂದಷ್ಟು ಒಳಿತನ್ನು ನಾವು ಕಲಿತ್ರೆ ಅದು ಸಾರ್ಥಕವಾಗುತ್ತೆ ಅಂತಕ್ಕಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಮತ್ತು ನೌಕರರು, ಅದರಲ್ಲೂ ಸರ್ಕಾರಿ ನೌಕರರು ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಗ್ರಹಗತಿಯ ಪರಿಣಾಮ ಹೇಗಿರುತ್ತೆ ಅಂತಂದರೆ, ನಾವು ಎಲ್ಲವುದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಕೂತ್ಕೊಂಡ್ರೂ ಕೂಡ ಬೇರೆ ಬೇರೆ ರೀತಿಯ ಸವಾಲುಗಳು ನಮಗೆ ಎದುರಾಗುತ್ತೆ. ಅದನ್ನು ದಾಟಿ ಬರ್ತಕ್ಕಂತಹ ಆ ಕ್ಷಣದ ಬುದ್ಧಿ ನಮಗೆ ಜಾಗೃತವಾಗಿರಬೇಕು. ನಾವಿದನ್ನು ಸಂಸ್ಕೃತದಲ್ಲಿ ಪ್ರತ್ಯುತ್ಪನ್ನಮತಿ ಅಂತ ಹೇಳಿ ಕರಿತೀವಿ. ಆ ಕ್ಷಣಕ್ಕೆ ಬೇಕಾದಂತಹ ತಿಳುವಳಿಕೆ, ಬುದ್ಧಿವಂತಿಕೆ ಅಲ್ಲಿ ಕೆಲಸ ಮಾಡಬೇಕು. ಅದನ್ನು ಮಾತ್ರ ನಾವು ಗ್ರಹಿಸಬೇಕಾದಂಥದ್ದಾಗಿರುತ್ತೆ. ಹತ್ತಿರದ ಸ್ನೇಹಿತರಾಗಬಹುದು, ಸಂಬಂಧಿಕರಾಗಬಹುದು, ನಿಮಗೆ ಮೋಸ ಮಾಡ್ತಕ್ಕಂಥದ್ದು, ವಂಚನೆ ಮಾಡ್ತಕ್ಕಂತಹ ಸೂಚನೆ ಇದೆ. ನಿಮ್ಮನ್ನು ನಂಬಿಸಿರ್ತಾರೆ, ನೀವು ಅವರನ್ನ ಬಲವಾಗಿ ನಂಬಿರ್ತೀರಿ. ಯಾವುದೋ ಒಂದು ಕ್ಷಣದಲ್ಲಿ ನಿಮಗೆ ವಂಚನೆಯನ್ನು ಮಾಡಬಹುದು ಅನ್ನುವಂತಹ ಸೂಚನೆ. ಹಾಗಂತ ಎಲ್ಲರ ಮೇಲೂ ಕೂಡ ಅನುಮಾನ ಪಡೋದಕ್ಕೆ ಆಗೋದಿಲ್ಲ. ಪರಿಪೂರ್ಣವಾಗಿ ನಂಬಿದಂಥವರೇ ಹಾಗೆ ಮಾಡ್ತಾರೆ ಅಂತಾದರೆ ಅದು ದೊಡ್ಡ ಆಘಾತವನ್ನುಂಟು ಮಾಡುತ್ತೆ. ಆತುರಾತುರವಾಗಿ ಯಾವುದೇ ನಿರ್ಧಾರವನ್ನು ಮಾಡಬೇಡಿ. ನಿಮಗೇನೋ ತೊಂದರೆ ಆಯಿತು, ಸಮಸ್ಯೆ ಆಯಿತು, ಕಷ್ಟ ಆಯಿತು ಅಂತ ಹೇಳಿ ನಿಂತ ಜಾಗದಲ್ಲೇ ಏನೋ ತೀರ್ಮಾನ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ತಾಳ್ಮೆ ಇರಲಿ. ತಾಳ್ಮೆಯಿಂದ ಆಲೋಚನೆ ಮಾಡಿ ಸರಿತಪ್ಪುಗಳ ಬಗ್ಗೆ ವಿವೇಚನೆಯನ್ನು ಇಟ್ಟುಕೊಂಡು ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಅನಗತ್ಯವಾದಂತಹ ವಿಚಾರಗಳಿಗೆ ಜಗಳವಾಗ್ತಕ್ಕಂತಹ ಸಂಭವವೂ ಇದೆ.
ಆದ್ದರಿಂದ ಜಗಳ ಮಾಡುವಂತಹ ಪರಿಸ್ಥಿತಿ ಬಂದಾಗ ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡಿಕೊಂಡು ನೀವು ಚಿಂತಿತರಾಗಿ ಆನಂತರದಲ್ಲಿ ಮುಂದುವರಿಬೇಕಾದಂಥದ್ದು. ಹಾಗಂತ ಯೋಚನೆ ಮಾಡಿ ಜಗಳ ಮಾಡಿ ಅಂತ ಅರ್ಥ ಅಲ್ಲ. ಜಗಳ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಕುಟುಂಬದಲ್ಲಿ ಮಾತೆಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಅದನ್ನು ಗಮನಿಸ್ಕೊಳ್ಬೇಕು. ದಾಂಪತ್ಯದಲ್ಲಿ ಕೆಲವು ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ದಂಪತಿಗಳ ಮಧ್ಯದಲ್ಲಿ ಯಾವುದೋ ವಿಚಾರಕ್ಕೆ ಚರ್ಚೆ ಬರುತ್ತೆ ಅಥವಾ ಮಾತುಗಳು ಬರುತ್ತೆ, ಅದು ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಆಗದೇ ಇದ್ದಾಗ ಅಸಮಾಧಾನಕ್ಕೆ ಅಲ್ಲಿ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಈಶ್ವರಾರಾಧನೆಯಿಂದ ನಿಮಗೆಲ್ಲವೂ ಕೂಡ ಶುಭವಾಗಲಿ.